ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅವ್ರಿಗೆ ರೂಮ್ ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇದು ನಾವು ಸ್ಟೇ ಆಗಿರುವಂತಹ ರೂಮು, ಇದು ಮಠದ್ದೇ ರೂಮು. ಅಲ್ಲಿ ಎಷ್ಟು ನಾ ದುಡ್ಡು ಪೇ ಮಾಡಿದೆ, ಯಾವ ಥರ ಪೇ ಮಾಡಿದೆ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಈ ರೂಮ್ ನೀವು ತಗೋಬೇಕು ಅಂದ್ರೆ ಅಲ್ಲೆಲ್ಲ ತುಂಬ ಪ್ರೈವೇಟ್ ರೂಮ್ಗಳಿದೆ. ದಯವಿಟ್ಟು ಈ ದುಡ್ಡಂತೂ ವೇಸ್ಟ್ ಮಾಡಬೇಡಿ. ಎಲ್ಲ ಯೂಟ್ಯೂಬರ್ಗಳು ಇರ್ತಾರೆ ಅಲ್ಲೋಗಿ ಇಲ್ಲೋಗಿ ಆಮೇಲೆ ಆ ರೂಮ್ಗೆ ಹೋಗಿ ಎಲ್ಲ ಕಡಿಮೆ ಇರುತ್ತೆ ಅಂತ. ಬಟ್ ಅದು ನಿಮಗೆ ಸ್ಟಾರ್ಟಿಂಗಲ್ಲಿ ಮಾತ್ರ ಅವರು ನಿಮಗೆ ಆ ಥರ ಹೇಳ್ತಾರೆ. ಬಟ್ ಇಲ್ಲಿ ನೀವು ರೂಮ್ಸ್ ಮಾಡಬೇಕು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅದು ಎಲ್ಲಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಇದು ನಾನು ಎರಡೇ ಬಾರಿ ದರ್ಶನಕ್ಕೆ ಹೋಗ್ತಾ ಇರೋದು. ನಾನು ಮಾರ್ನಿಂಗ್ ಹೋಗಿದ್ದೆ, ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ತುಂಗಾಭದ್ರಾ ನದಿಯಲ್ಲಿ ರಾಯರ ದರ್ಶನಕ್ಕೆ ಸ್ಪೆಷಲ್ ಕ್ಯೂ ಅಲ್ಲಿ ಹೋಗಿದ್ದೆ. ಇದು ನಾನು ಪುನಃ ನೈಟು ನಾನು ನೋಡಲೇಬೇಕು ಅಂತ ರಾಯರ್ನ ಎರಡನೇ ಬಾರಿ ಹೋಗ್ತಾ ಇರೋದು. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ರಾಯರ್ ಫಸ್ಟೆಲ್ಲ ಹೇಗಿತ್ತು ಅಂತಂದರೆ, ಈ ಥರ ಯಾವುದೇ ರೀತಿಯಂತಹ ರಾಯರ ಚರಿತ್ರೆ ಆಗಲಿ ರಾಯರ ಕುರಿತ ಕಥೆಗಳಾಗಲಿ ಮೊದಲು ಇರಲಿಲ್ಲ. ಈ ರೀತಿ ಈಗ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೀವು ಅಲ್ಲೆಲ್ಲ ಸ್ಟೋರಿಗಳು ಹಾಕಿದ್ದಾರೆ, ನೀವು ಓದ್ಬೋದು. ಬಟ್ ಯಾರೂ ಓದಲ್ಲ ಅಷ್ಟಾಗಿ. ಬಟ್ ನಾನು ಅದನ್ನು ಡೀಟೇಲಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ನೀವು ಮಂತ್ರಾಲಯಕ್ಕೆ ಹೋದರೆ ದಯವಿಟ್ಟು ಅಲ್ಲಿರುವಂತಹ ರಾಯರ ಕಥೆಗಳನ್ನ ನೀವು ಓದಿ. ಯಾಕೆಂದರೆ ಅದನ್ನು ಅವರು ಅಲ್ಲಿ ನಿಮಗೆ ತೋರಿಸಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ರಾಯರನ್ನ ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇದು ನಾವು ಸಂಜೆ ದರ್ಶನಕ್ಕೆ ಅಂತ ಪುನಃ ಹೋಗಿದ್ವಾಗ ನಾನು ಮಾಡಿರುವಂತಹ ವಿಡಿಯೋ. ರಾಯರ್ನ ನೀವು ಕಣ್ ತುಂಬಿಸ್ಕೋಬೇಕು ಅಂತಂದರೆ ನೀವೇನು ಪ್ಲ್ಯಾನ್ ಮಾಡಿ ಅಂತಂದರೆ ಅಲ್ಲಿ ಹೋಗಿ ಸ್ಟೇ ಮಾಡಿ ಒಂದಿನ. ಯಾಕೆಂತಂದರೆ ಎಲ್ಲರೂ ಏನು ಮಾಡ್ತಾರೆ, ಮಾರ್ನಿಂಗ್ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ರಾಯರ ಬೃಂದಾವನ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನೀವೇನಾದರೂ ಹೋದರೆ ಸ್ಟೇ ಆಗಿ ಆಮೇಲೆ ನೀವೇನು ಮಾಡಿರ್ತಾರೆ, ಬೆಳಗ್ಗೆ ಟೈಮು ನೀವು ಹೋದರೆ ಒಂದ್ಸಲಿ ದರ್ಶನಕ್ಕೆ ಹೋಗಿ ಬನ್ನಿ. ಮತ್ತೆ ನಿಮಗೆ ರಾಯರ್ನ ಏನೋ ಒಂದು ಫೀಲ್ ಆಗ್ತಿಲ್ಲ ನೋಡಿದಾಗ ಅಂತ ಅನಿಸ್ತಾ ಇದ್ರೆ ದಯವಿಟ್ಟು ಸಂಜೆ ಟೈಮಲ್ಲಿ ಹೋಗಿ ನೀವು ದರ್ಶನ ಡೈರೆಕ್ಟಾಗಿ ಮಾಡ್ಬೋದು. ರಶ್ ಅಂತೂ ಇರೋದೇ ಇಲ್ಲ. ನೀವು ಎಷ್ಟು ಸರಿ ಆದರೂ ದರ್ಶನ ಮಾಡ್ಬೋದು. ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ರಾಯರ ಮುಂದೆ ಬೃಂದಾವನ ಎಲ್ಲಿದೆ ಅದ್ರ ಹತ್ರನೇ ಒಂದು ಕ್ಯೂ ಇದೆ, ಅಲ್ಲಿ ಬಿಡ್ತಾರೆ. ನೀವು ಸುಮಾರು ಜನ ಏನು ಮಾಡ್ತಾರೆ, ಬೆಳಗ್ಗೆ ಮಾರ್ನಿಂಗ್ ಹೋದಾಗ ತುಂಬ ರಶ್ ಇತ್ತು. ನಾವು ಹೋದಾಗ ತುಂಬ ರಶ್ ಇತ್ತು, ಯಾಕಂದರೆ ಸಂಡೇ ಆಗಿತ್ತು ಅವತ್ತು. ಸಂಡೇ ಆಗಿರೋದ್ರಿಂದ ತುಂಬ ಜನ ಇರುತ್ತೆ, ನಿಮಗೆ ಗೊತ್ತು ಕ್ರೌಡ್ ಎಷ್ಟಿರುತ್ತೆ ಅಂತ. ನೀವು ದರ್ಶನ ಮಾಡಬೇಕು, ರಾಯನ ಇನ್ನೂ ಕಣ್ಣು ತುಂಬಿಸ್ಕೋಬೇಕು. ನನಗೆ ಬೆಳಿಗ್ಗೆ ನೋಡೋಷ್ಟು ನಿಮಗೆ ಅಷ್ಟು ಇದಾಗಲಿಲ್ಲ ಅಂತಂದರೆ ದಯವಿಟ್ಟು ಸಂಜೆ ಟೈಮಲ್ಲಂತೂ ಹೋಗಿ. ಆ ಮಂತ್ರಾಲಯನ ತುಂಬ ಎಷ್ಟು ಅಂತಂದರೆ ಅಷ್ಟು ನೀವು ಕಣ್ಣು ತುಂಬಿಸ್ಕೋಬೋದು. ರಾಯರ್ನ ಅಲಂಕಾರ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ಇನ್ನೇನು ತೋರಿಸ್ತೀನಿ ಅಂತಂದರೆ, ರಾಯರ ರಥೋತ್ಸವನ ತೋರಿಸ್ತೀನಿ, ಅದೇ ರೀತಿ ರಾಯರ ಅಲಂಕಾರನ ತೋರಿಸ್ತೀನಿ. ಇದರಲ್ಲಿ ಏನಂತಂದರೆ ಒಂದು ಸ್ಪೆಷಲ್ ಪೂಜೆ ಇದೆ. ರಾಯರನ್ನು ಉಯ್ಯಾಲೆಯಲ್ಲಿ ಹಾಕಿ ಒಂದು ಸೇವೆಯನ್ನು ಮಾಡ್ತಾರೆ. ಆ ಸೇವೆ ಬಗ್ಗೆ ಇದ್ರ ವಿಡಿಯೋದಲ್ಲಿ ನಿಮಗೂ ತೋರಿಸ್ತೀನಿ. ಆಮೇಲೆ ರಾಯರನ್ನ ರಥದ ಬಗ್ಗೆ, ಬೆಳ್ಳಿ ರಥ ಇರುತ್ತೆ, ನವರತ್ನ ರಥ ಇರುತ್ತೆ. ಆ ರಥದ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನೋಡಿ, ನಾನು ಹೋಗ್ತಾ ಇರೋದು ಈಗ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬಂದರೆ ಧರ್ಮದರ್ಶನಕ್ಕೆ ಮಂಚಾಲಮ್ಮ ಹತ್ರ ಒಂದು ಕ್ಯೂ ಮಾಡಿದ್ದಾರೆ, ದೇವಸ್ಥಾನ ಹತ್ರ, ಅಲ್ಲಿ ಹೋಗ್ಬೇಕಾಗುತ್ತೆ. ಇದು ನಿಮಗೆ ಸಂಜೆ ಹೊತ್ತು ನಾನು ಮಾಡ್ತಾ ಇರೋದು. ಇದು ನಾನು ಡೈರೆಕ್ಟಾಗಿ ರಾಯರ ಪರಿಹಾರಕ್ಕೆ ಹೋಗ್ತಾ ಇರೋದು. ನೀವು ಏನಾದರೂ ಸಂಜೆ ಟೈಮ್ ಮಾಡ್ಕೊಂಡು ನೀವು ಸಂಜೆ ಟೈಮ್ ಬಂದರೆ ಗ್ಯಾರಂಟಿ ನೀವು ರಾಯರ್ನ ಚೆನ್ನಾಗಿ ದರ್ಶನ ಮಾಡ್ಬೋದು. ಬೆಳಗ್ಗೆ ಅಂತೂ ತುಂಬ ಕ್ರೌಡ್ ಇರುತ್ತೆ, ನೀವು ನೋಡೋಕ್ಕೂ ಆಗಲ್ಲ ಅಲ್ಲಿ ಅಷ್ಟೊಂದು. ಯಾಕೆಂದರೆ ಒಂದು 5 ನಿಮಿಷನೂ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡಲ್ಲ, ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇರುತ್ತೆ. ಎಲ್ರಿಗೂ ದರ್ಶನ ಮಾಡಬೇಕು ಅನ್ನೋದು ಎಲ್ರಿಗೂ ಇರುತ್ತಲ್ವ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ತುಂಬ ಬೇಗ ಕ್ಯೂನ ಮೂವ್ ಮಾಡ್ತಾ ಇರ್ತಾರೆ. ಇದು ನಾನು ಸಂಜೆ ಬಂದು ಪುನಃ ದರ್ಶನ ಮಾಡಿ, ನೀವು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೇಕು ಎಷ್ಟು ಜನ ಇದ್ರು ಅಂತ. ಈಗ ನೋಡಿ, ಇಲ್ಲಿ ಜನನೇ ಇಲ್ಲ. ನೀವು ನೆಮ್ಮದಿಯಾಗಿ ಎಷ್ಟೊತ್ತು ಬೇಕಾದ್ರೂ ರಾಯರ್ನ ನೆನೆಸ್ಕೊಂಡು ರಾಯರ್ನ ಜಪ ಮಾಡಿಕೊಂಡು ನೀವು ಅಲ್ಲಿ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಯಾಕೆಂತಂದರೆ ರಾಯರ್ನ ನೀವು ಒಂದ್ಸಲಿ ಎಲ್ಲ ಎಷ್ಟು ಸರಿ ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇದು ಅಲ್ಲಿ ಹೋಗಿರೋರಿಗೆ ತುಂಬ ಫೀಲ್ ಆಗುತ್ತೆ. ನೀವು ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ, ಒಂದಿನ ಇದ್ದು ಬನ್ನಿ. ಯಾಕೆಂತಂದರೆ ಸಂಡೇ ನೀವು ಹೋಗ್ತೀರಾ ಅಂತಂದರೆ, ಸ್ಯಾಟರ್ಡೇ ಇಲ್ಲಿ ಬೆಂಗಳೂರಲ್ಲಿ ಬಿಡ್ತೀರಾ ಅಂತಂದರೆ ಸಂಡೇ ನೀವು ಅಲ್ಲಿ ಬೆಳಗ್ಗೆ ಮಾರ್ನಿಂಗ್ ಹೋಗ್ತೀರಾ. ಮಾರ್ನಿಂಗ್ ಹೋಗಿ ನೀವು ಅಲ್ಲಿಗೆ ಫ್ರೆಶ್ ಆಗಿ ಪುನಃ ಮಾರ್ನಿಂಗ್ ದರ್ಶನಕ್ಕೆ ಹೋಗ್ತೀರಾ. ನೀವು ಸಂಜೆ ಹೋದರೆ ಸಂಜೆ ಜನನೇ ಇರಲ್ಲ, ಅಷ್ಟು ಕಡಿಮೆ ಇರ್ತಾರೆ. ಆಮೇಲೆ ಯಾರ್ಯಾರು ಈ ರಥೋತ್ಸವ ಸೇವೆಗಳು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಇದು ನೋಡ್ಬೋದು ಕ್ಯೂ ಡೈರೆಕ್ಟಾಗಿ. ಇದು ನಿಮಗೆ ರಾಯರ ಮುಂದೆ ಏನು ಬೃಂದಾವನ ಇದೆ ಆ ಕ್ಯೂಗೆ ಡೈರೆಕ್ಟಾಗಿ ಬಿಡ್ತಾರೆ. ಇದು ನೋಡ್ಬೋದು, ಇದು ಧರ್ಮದರ್ಶದ್ದು ನಾನು ಹೇಳಿರೋ ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ.
ಮೇಲ್ಗಡೆಯಿಂದ ಬಂದರೆ ನಿಮ್ಗೆ ಧರ್ಮದರ್ಶನ ಇದು ಮಂಚಲಮ್ಮ ದೇವಸ್ಥಾನದಿಂದ. ಈಗ ನಾವು ನೈಟ್ ಹೋಗಿರೋದ್ರಿಂದ, ಇನ್ನೊಂದು ಸಂಜೆ ಹೋಗಿರೋದ್ರಿಂದ ನಮ್ಗೆ ಇನ್ನೊಂದ್ಸಲಿ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಅಲ್ಲಿ ನಿಮ್ಗೆ ಏನಾದ್ರು ಪೂಜೆ ಸಾಮಗ್ರಿಗಳು ಏನಾದ್ರು ತಗೋಬೇಕು ಅಂತಂದ್ರೆ ಅಲ್ಲೇ ಒಂದು ಪೂಜೆ ಸಾಮಗ್ರಿಗಳ ರಾಯರ ಮಠದ ಒಂದು ಅಂಗಡಿನೇ ಇದೆ. ನೀವು ಬೇಕಾದ್ರೆ ಅಲ್ಲಿ ಪ್ಯೂರ್ ಗಂಧ ಆಗಲಿ, ಕುಂಕುಮ ಆಗಲಿ, ಎಲ್ಲ ರೀತಿಯ ಫೋಟೋಗಳಾಗಲಿ, ಜಪಮಾಲೆಗಳಾಗಲಿ, ಆಮೇಲೆ ಪಂಚೆ ಶಲ್ಯ ಎಲ್ಲ ರೀತಿಯಂತ ನಿಮಗೆ ಪೂಜಾ ಸಾಮಗ್ರಿಗಳಿಗೆ ಯಾವ್ಯಾವ ರೀತಿಯಂತಹ ವಸ್ತುಗಳು ಬೇಕು, ಎಲ್ಲ ರೀತಿಯಂಥ ವಸ್ತುಗಳು ಇಲ್ಲಿ ಸಿಗುತ್ತೆ. ನಿಮಗೆ ಇಷ್ಟ ಆದರೆ ತಗೋಬೋದು. ನಾನು ಅಲ್ಲಿ ಗಂಧ ತಗೊಂಡೆ. ಯಾಕೆಂತಂದರೆ ನಮಗೆ ಗಂಧ ಬೇರೆ ಕಡೆ ಎಲ್ಲ ಈಗೆಲ್ಲ ಕೆಮಿಕಲ್ ಆಗಿರೋದ್ರೆ ಸಿಗಲ್ಲ, ಬಟ್ ಅಲ್ಲಿ ಪ್ಯೂರಾಗಿ ಅವ್ರು ಮಾಡೋದ್ರಿಂದ ನಮಗೆ ಅಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿರುತ್ತೆ ಗಂಧ. ಆ ಸ್ಮೆಲ್ಲು ನೀವು ಒಂದ್ಸಲಿ ನೋಡಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಘಮ ಘಮ ಅಂತ ಇರುತ್ತೆ ಗಂಧ. ನಾವು ಬೇರೆ ಕಡೆ ಎಲ್ಲ ತೊಗೊಂಡ್ರೆ ಹೆಂಗೆ ಅಂತಂದರೆ ಒಂಥರ ಕೆಮಿಕಲ್ ಮಿಕ್ಸ್ಡ್ ಇಲ್ಲ ಇನ್ನೊಂದು ಇದಾಗುತ್ತೆ. ಬಟ್ ಇಲ್ಲಿ ನೀವು ತೊಗೊಂಡು ಹಾಕ್ಕೊಂಡ್ರೆ ಯಾವುದೇ ರೀತಿಯಂತಹ ಸ್ಕಿನ್ ಅಲರ್ಜಿನೂ ಆಗಲ್ಲ, ಏನೂ ಆಗಲ್ಲ. ನೀವು ನೋಡ್ಬೋದು ಮಾಲೆಗಳಾಗಲಿ, ಎಲ್ಲ ರೀತಿಯಂತಹ ವಿಗ್ರಹಗಳಾಗಲಿ, ರಾಯರದು ಫೋಟೋಸು, ಆಮೇಲೆ ಅವರೇ ತಯಾರಿಸುವಂತಹ ತುಪ್ಪದಿಂದ ಹಿಡಿದು ಎಲ್ಲ ರೀತಿಯಂತಹ ಮಠದ ಏನೇನು ಸಾಮಗ್ರಿಗಳು ಬೇಕು ಎಲ್ಲ ರೀತಿಯಂತ ಅಲ್ಲೇ ಸಿಗುತ್ತೆ. ನೀವು ಬೇಕಾದ್ರೆ ಅಲ್ಲಿ ತೊಗೋಬೋದು. ನಾವು ಗಂಧ ತೊಗೊಂಡೆ ನಾನು. ನೀವು ಸಂಜೆ ಬರ್ತೀರಂತಂದರೆ ನಿಮ್ಮ ಮನಸ್ಫೂರ್ತಿಯಾಗಿ ರಾಯರನ್ನ ನೋಡ್ಬೋದು. ನೀವು ಏನಾದರೂ ಮಂತ್ರಾಲಯಕ್ಕೆ ಬರ್ತೀರಾ ಅಂತಂದರೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಟ್ರೈನ್ನ ಹೋಗ್ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಂಡೆಲ್ಲ ನೀವು ಬರಬೇಕಾಗತ್ತೆ. ಯಾಕೆಂದರೆ ನೀವೆಲ್ಲ ಸಂಡೇ ಇಲ್ಲ ಯಾವತ್ತಾರು ಹೋಗ್ತೀರಾ ಅಂತಂದರೆ ತುಂಬ ರಶ್ ಇರುತ್ತೆ. ಬಟ್ ದರ್ಶನ ಮಾಡೋಕ್ಕೆ ನಿಮಗೆ ಬೆಸ್ಟ್ ಟೈಮ್ ಅಂತಂದರೆ ಸಂಜೆ ಹೋದರೆ ನೀವು ಡೈರೆಕ್ಟಾಗಿ ದರ್ಶನ ಮಾಡ್ಬೋದು. ಅಲ್ಲಿ ಸುಮಾರು ರೀತಿಯ ಕೌಂಟ್ರ್ಗಳಿದೆ. ನೀವು ನೋಡೋದು 7, 8, 10 ಅಂತ ಕೌಂಟ್ರ್ಗಳಿದೆ. ಇದು ಆಯಾ ಪೂಜೆಗಳಿಗೆ ಆಯಾ ಸ್ಲಿಪ್ಗಳನ್ನ ಕೊಡ್ತಾರೆ. ಅನ್ನದಾನ ಮಾಡಿದ್ರೆ ಇಲ್ಲ ಏನಾದರೂ ಒಂದು ಸೇವೆಗಳನ್ನ ಮಾಡಿದ್ರೆ ಅವ್ರಿಗೆ ಸಪ್ರೇಟ್ ಎಂಟ್ರಿಗಳಿರುತ್ತೆ. ಯಾರ್ಯಾರು ಈಗ ವಯಸ್ಸಾಗಿರಿದ್ದಾರೆ, ಇಲ್ಲಿ ಪ್ರಮುಖ ಏನು ವಿಷಯ ತಿಳಿಸ್ತೀನಿ ಅಂದರೆ, ಯಾರ್ಯಾರು ವಯಸ್ಸಾಗಿದ್ದಾರೆ, ಆಮೇಲೆ ಯಾರು ಗರ್ಭಿಣಿ ಸ್ತ್ರೀಯರು ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಸಪ್ರೇಟ್ ಕ್ಯೂ ಇದೆ. ದಯವಿಟ್ಟು ಅವರು ಡೈರೆಕ್ಟ್ ನೀವು ಏನಾದರೂ ಮಕ್ಕಳಿದ್ರೆ ಇಲ್ಲ ವಯಸ್ಸಾಗಿರೋರು ಇದ್ದರೆ ಡೈರೆಕ್ಟ್ ನಿಮಗೆ ಎಂಟ್ರಿ ಕೊಡ್ತಾರೆ. ಅವ್ರಿಗೆ ಸಪ್ರೇಟ್ ಗೇಟ್ ಇದೆ. ಆ ಗೇಟ್ ಮೂಲಕ ನೀವು ಹೋಗ್ಬೋದು. ಇದು ಸುಮಾರು ಜನಕ್ಕೆ ವಿಷಯ ಗೊತ್ತಿರಲ್ಲ. ದಯವಿಟ್ಟು ಇದನ್ನ ಉಪಯೋಗಪಡಿಸ್ಕೊಳ್ಳಿ. ನೋಡ್ಬೋದು ರಾಯರ ರಥನ ರೆಡಿ ಮಾಡ್ತಾ ಇದ್ದಾರೆ. ಅವತ್ತು ಸಂಜೆ 8:30ಗೆ ನಿಮ್ಗೆ ಏನಾಗುತ್ತೆ ಅಂತಂದರೆ ರಾಯರ ರಥೋತ್ಸವ ಇರುತ್ತೆ. ಆನೆ ಮೇಲೆ ಇರುವಂತಹ ರಥ ಆಗಲಿ, ಮೂಲ ರಾಮರ ವಿಗ್ರಹನ ಇಟ್ಟು ಅಲ್ಲಿ ನಿಮಗೆ ರಥೋತ್ಸವ ಮಾಡ್ತಾರೆ. ಬೆಳ್ಳಿ ರಥ, ಚಿನ್ನದ ರಥ, ಅದೇ ರೀತಿ ನವರತ್ನ ಕಳಸ ರಥ, ಎಲ್ಲ ತರಹದ ರಥಗಳು ರೆಡಿಯನ್ನು ಮಾಡ್ತಿದ್ರು ಪೂಜೆಗೆ. ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ನಿಮಗೆ ರಾಯರ ಒಂದು ಸೇವೆಯನ್ನು ನೀವು ಇದರಲ್ಲಿ ನೋಡ್ಬೋದು. ಯಾಕೆಂತಂದರೆ ಆ ಉಯ್ಯಾಲೆ ಸೇವೆಯಲ್ಲಿ ಸ್ವತಃ ಗುರುಗಳೇ ಬಂದು ಆ ಸೇವೆಯನ್ನು ನಡೆಸ್ಕೊಡ್ತಾರೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ರಾಯರ ಇದು. ನಾನು ಫಸ್ಟೆಲ್ಲ ಬಂದಾಗ ಈ ಥರ ಎಲ್ಲ ಯಾವುದೇ ರೀತಿಯಂತಹ ಕವಚಗಳನ್ನ ಹಾಕಿರಲಿಲ್ಲ. ಈ ಸರಿ ನಾನು ಹೋದಾಗ ಸಂಜೆ ನಾವು ಅಲ್ಲೇ ಸ್ಟೇ ಮಾಡಿದ್ರಿಂದ ನಮಗೆ ಇದೊಂದು ಒಳ್ಳೆ ನಾವು ಅಲ್ಲೇ ಸ್ಟೇ ಮಾಡಿರೋದಕ್ಕೆ ನಮಗೆ ಒಳ್ಳೆ ಈಗ ರಾಯರ ಅನುಗ್ರಹನೂ ಆಯಿತು. ನಾವು ಅಷ್ಟು ದೂರದಿಂದ ಹೋಗಿ ನಾವು ಸ್ಟೇ ಮಾಡಲಿಲ್ಲ, ನೋಡಲಿಲ್ಲ ಅಂತಂದರೆ ಇದೆಲ್ಲ ನಮಗೆ ಒಂದಿನ ವೇಸ್ಟ್ ಆದರೂ ಪರವಾಗಿಲ್ಲ. ಯಾಕೆಂದರೆ ನಮಗೆ ರಾಯರ ದರ್ಶನಕ್ಕೆ ಆಗೋದೇ ನಮಗೆ ತುಂಬ ಮುಖ್ಯ ಆಗಿತ್ತು. ಅದರಿಂದ ನಾವು ಅಲ್ಲೇ ಉಳ್ಕೊಂಡು ನೋಡೋದು ಇದೇ ಉಯ್ಯಾಲೆಯಲ್ಲಿ ಆ ಮೂಲರಾಮರ ನೋಡ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿಯಲ್ಲಿ ಅಲ್ಲೇ ವರಹಸ್ವಾಮಿಯ ಚಿತ್ರನ ಬಿಡಿಸಿದ್ರು. ನೀವು ಈ ಥರ ಎಲ್ಲನ ಮಿಸ್ ಮಾಡ್ಕೋತೀರಾ. ಯಾಕೆಂದರೆ ನೀವು ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಅನ್ಕೋತೀರಾ. ಬಟ್ ಹೋದರೆ ಎಲ್ಲೇ ಹೋಗಲಿ ನೀವು ಯಾತ್ರಾ ಸ್ಥಳಗಳಿಗೆ ದಯವಿಟ್ಟು ಒಂದಿನ ಉಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಇದ್ದಂಗೂ ಆಗುತ್ತೆ, ಅಲ್ಲಿ ಸೇವೆಯನ್ನು ಮಾಡ್ದಂಗೂ ಆಗುತ್ತೆ, ದೇವ್ರನ್ನ ಅಷ್ಟು ನೀವು ದರ್ಶನ ಮಾಡೋದಂಗೂ ಆಗುತ್ತೆ. ಸೊ ನೋಡ್ಬೋದು ಎಲ್ಲರೂ ಆ ರಥೋತ್ಸವಕ್ಕೆ, ಆ ಪೂಜೆಗೆ, ಆ ಸೇವೆಗೆ ಕಾಯ್ತಾ ಇದ್ರು. ಇದರಲ್ಲಿ ಏನು ಮಾಡ್ತಂದ್ರೆ ಸ್ವತಃ ಗುರುಗಳೇ ಬಂದು ಅದರಲ್ಲಿ ಆ ಪೂಜೆಯನ್ನು, ಆ ಸೇವೆಯನ್ನು ನಡೆಸ್ಕೊಡ್ತಾರೆ. ನಾವು ನೋಡ್ಬೋದು ಸುಭೀಂದ್ರ ತೀರ್ಥರು ಬಂದಿದ್ದಾರೆ, ಗುರುಜಿಯವರು ಬಂದು ಅಲ್ಲಿ ಎಲ್ರಿಗೂ ನಮಸ್ಕಾರ ಮಾಡಿ ಅವ್ರೇನು ಮಾಡ್ತಾರೆ ಅಂದರೆ ಈ ಪೂಜೆಯನ್ನು, ಈ ಸೇವೆಯನ್ನು ಅವರೇ ನಡೆಸ್ಕೊಡ್ತಾರೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಅಲ್ಲಿ ಮಂತ್ರಗಳನ್ನ ಅವ್ರು ಹೇಳ್ತಾ ಇದ್ರು. ಅವರ ಶಿಷ್ಯರಾದಂತಹ ಅವ್ರ ಶಿಷ್ಯರು ಹೇಳ್ತಾ ಇದ್ರು ಅವ್ರ ಮಂತ್ರಗಳನ್ನ ನೋಡ್ಬೋದು. ಈ ಸೇವೆಯನ್ನು ನೀವು ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅಂತಾರೆ. ಫಸ್ಟ್ ಅವ್ರು ಬಂದು ಎಲ್ರಿಗೂ ನಮಸ್ಕಾರ ಮಾಡಿ ಆಮೇಲೆ ಅವ್ರ ದೀಪ ಹಚ್ಚಿ ಆಮೇಲೆ ನಿಮಗೆ ಆ ಸೇವೆಯನ್ನು ಆರಂಭಿಸ್ತಾರೆ. ಈ ಸೇವೆಯನ್ನು ದಯವಿಟ್ಟು ಯಾರ್ಯಾರು ಹೋಗ್ತೀರಾ ಅವ್ರು ಮಿಸ್ ಮಾಡದೆ ನೋಡಿ. ಯಾಕೆಂತಂದರೆ ಈಗ ನಾವು ಇದೆಲ್ಲ ಮಾಡಿಸ್ಬೇಕು ಅಂದಾಗ ನಿಮಗೆ ಅಲ್ಲಿ ಸ್ಲಿಪ್ಗಳು ಕೊಡ್ತಾರೆ. ಆ ಸ್ಲಿಪ್ ತೊಗೊಂಡು ನೀವು ಬೇಕಾದ್ರೆ
ಅರ್ಚನೆ ಚೀಟಿಗಳನ್ನ ಏನೇನು ಕೊಡ್ತಾರೆ ಅಲ್ಲಿ ತೊಗೊಂಡು ನೀವು ಆ ಬುಕ್ಕಿಂಗ್ ಕೌಂಟ್ರಲ್ಲಿ ಬಂದು ನೀವು ಇದನ್ನು ಮಾಡಿಸ್ಬೋದು. ಅವ್ರ ಹೆಸರಲ್ಲಿ ಇದನ್ನೆಲ್ಲ ಮಾಡ್ತಾರೆ. ನೋಡಿ, ಅವರ ಗುರುಗಳೇ ದೀಪ ಎಲ್ಲ ಹಚ್ಚಿ ಸೇವೆಯನ್ನು ಮಾಡ್ತಾರೆ. ನೀವೇನಾದರೂ ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡಬೇಕು ಅಂದರೆ ಮಠದ ಯಾವುದೇ CRO ಆಫೀಸ್ಗಳಿದೆ, ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಅವ್ರು ಹೇಳ್ತಾರೆ. ವೆಯ್ಟ್ ಮಾಡಿದ್ರೆ ನಿಮಗೆ ರೂಮ್ ಸಿಗಲ್ಲ, ಯಾಕೆಂದರೆ ಅವರು ಬೇರೆ ಆನ್ಲೈನ್ ಬುಕ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಕೊಡಬೇಕು, ಅವ್ರು ಖಾಲಿ ಆದರೆ ನಮಗೆ ಕೊಡೋದು. ಅದರಿಂದ ನೀವು ಏನಾದರೂ ಹೋದರೆ ಮಠದ ರೂಮಲ್ಲೇ ಸ್ಟೇ ಮಾಡಿ, ಬೇರೆ ಕಡೆಯಲ್ಲಿ ಹೋಗ್ಬೇಡಿ. 2,000 3,000 ಹಂಗೆ ನಮ್ಗೆ ತುಂಬ ಕೇಳ್ತಾರೆ. ಅಲ್ಲಿ ಅದೊಂಥರ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅದರಿಂದ ನೀವು ಹೋದರೆ ಮಠದ ರೂಮ್ಗಳಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ನಿಮಗೆ ಚೆನ್ನಾಗಿರೋ ರೂಮ್ ಸಿಗುತ್ತೆ, ವರ್ತೆಬಲ್ ಆಗಿರುತ್ತೆ. ನಾನು ಪೇ ಮಾಡಿದಂತಹ 600 ರೂಪಾಯಿ ಪೇ ಮಾಡಿದೆ, 600 ರೂಪಾಯಿ ಡೆಪಾಸಿಟು, ಅದು ರೀಫಂಡ್ ಆಗುತ್ತೆ ಡೆಪಾಸಿಟ್ ಅಮೌಂಟು. ಸೊ ನನಗೆ ಸಿಕ್ಕಿದ್ದು, ನೀವು ಮಂತ್ರಾಲಯದ ಎಂಟ್ರೆನ್ಸಲ್ಲೇ ಒಂದು ಆರ್ಚ್ ಇದೆಯಲ್ಲ, ಮಂತ್ರಾಲಯದ ಎಂಟ್ರೆನ್ಸಲ್ಲೇ ಒಂದು ಗುರುಗಳ ವಿಗ್ರಹನ ಇಟ್ಟಿದ್ದಾರೆ. ಅಲ್ಲೇ CRO ಆಫೀಸ್ ಇದೆ. ನೀವು ಇಳಿದ ತಕ್ಷಣ ಅಲ್ಲಿ CRO ಆಫೀಸ್ ಇರೋದ್ರಿಂದ ಅಲ್ಲೇ ಕೇಳಿ, ಫಸ್ಟ್ ವೆಯ್ಟ್ ಮಾಡಿ. ಯಾಕೆಂತಂದರೆ ನೀವು ಹೋಗ್ತೀರಾ ಅಂತಂದರೆ ಹೋದ ತಕ್ಷಣ ಅವ್ರು ಇಲ್ಲ ಅಂತಲೇ ಹೇಳ್ತಾರೆ, ಯಾಕೆಂದರೆ ಬೇರೆಯವ್ರಿಗೆ ಬುಕ್ಕಿಂಗ್ ಇರುತ್ತೆ ಅದರಿಂದ. ಸೊ ನೀವು ಅಲ್ಲಿ ವೆಯ್ಟ್ ಮಾಡಿದ್ರೆ ನಿಮಗೆ ರೂಮ್ಗಳು ಸಿಗುತ್ತೆ. ಇದನ್ನು ದಯವಿಟ್ಟು ಮಂತ್ರಾಲಯಕ್ಕೆ ಹೋದರೆ ಯಾವುದೇ ರೀತಿ ಅಂತ ಬೇರೆ ಕಡೆ ಬುಕ್ಕಿಂಗ್ ಮಾಡಬೇಡಿ. ಆಮೇಲೆ ಊಟ ಆಗಲಿ ತಿಂಡಿ ಆಗಲಿ ಮಠದ ಇದರಲ್ಲೇ ಕೊಡ್ತಾರೆ ತಿಂಡಿನ ಬೆಳಗ್ಗೆ. ಈಗ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಪೆಷಲ್ ಏನು ಡೇಸ್ ಇರ್ತದೆ ಪೂಜಾ ದಿನಗಳಲ್ಲಿ ನಿಮಗೆ ಅವರು ತಿಂಡಿನ ಅಲ್ಲೇ ಅನ್ನದಾನ ಭವನದಲ್ಲಿ ಕೊಡ್ತಾರೆ. ಮಧ್ಯಾಹ್ನ ಊಟನೂ ಅಲ್ಲೇ ಇರುತ್ತೆ. ರಾತ್ರಿ 8 ಗಂಟೆಗೆ ಕೆಲವು ದಿನಗಳಲ್ಲಿ ರಾತ್ರಿ 8 ಗಂಟೆಗೆ ಊಟನೂ ಇರುತ್ತೆ ಅಂತ ಹೇಳ್ತಿದ್ರು. ನಾವು ನೈಟು ಊಟಕ್ಕೆ ಹೋಗಲಿಲ್ಲ, ಸೊ ಅದರಿಂದ ಮಧ್ಯಾಹ್ನ ಹೋಗಿದ್ವಿ. ಅದು ಟೈಮಿಂಗ್ಸ್ ಇರುತ್ತೆ, ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ನೋಡ್ಬೋದು ಸೇವೆನ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾನು ಸುಮಾರು ಅರ್ಧ ಗಂಟೆ ನಾನು ಅಲ್ಲೇ ಇದ್ದೆ. ಈ ಸೇವೆನ ನೋಡ್ತಾನೆ ಇದೆ, ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಂದು ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್